ಪಥಸಂಚಲನದ ನಿರ್ಗಮನ. ಎಎಸ್ಐ ಶಿವಶಂಕರ್ ಸರ್ ಅವರು ವಂದನೆಯನ್ನು ಅರ್ಪಿಸಿ ನಿರ್ಗಮಿಸ್ತಾ ಇದ್ದಾರೆ. ನಂತರದಲ್ಲಿ ಶ್ರೀ ಸಂಗಪ್ಪ ಹಿರೇಮನಿ ಹೋಮ್ ಗಾರ್ಡ್ಸ್ ತಮ್ಮ ಸಿಬ್ಬಂದಿಯೊಂದಿಗೆ ಆಗಮಿಸಿ ವಂದನೆಯನ್ನು ಅರ್ಪಿಸಿ ನಿರ್ಗಮಿಸ್ತಾ ಇದ್ದಾರೆ. ಹಾಗೆ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್, ಜಮಾಯತ್ ಯೂತ್ ಕ್ಲಬ್ ವತಿಯಿಂದ ಭಾರತ್ ಸ್ಕೌಟ್ಸ್ ಗೈಡ್ಸ್ ತಂಡ ಕಲಂದರ್ ಅವರ ನೇತೃತ್ವದಲ್ಲಿ ಆಗಮಿಸಿ ನಿರ್ಗಮಿಸ್ತಾ ಇದೆ. ಶ್ರೀ ಕಲಂದರ್ ಅವರ ನೇತೃತ್ವದಲ್ಲಿ ಜಮಾಯತ್ ಯೂತ್ ಕ್ಲಬ್ ತಂಡ ಕಲಂದರ್ ಅವರ ನೇತೃತ್ವದಲ್ಲಿ ಪಥಸಂಚಲನ ಮುಗಿಸಿ ನಿರ್ಗಮಿಸ್ತಾ ಇದೆ. ನಂತರದಲ್ಲಿ ಎಂಎನ್ಎಂ ಬಾಲಕಿಯರ ಸೇವಾದಳ, ಭಾರತೀಯ ಸೇವಾದಳ ಗಂಗಾವತಿ ಯಶೋಧ ಅವರ ನಾಯಕತ್ವದಲ್ಲಿ ಪಥಸಂಚಲನ ಮುಗಿಸಿ ನಿರ್ಗಮಿಸ್ತಾ ಇದೆ. ವಂದನೆಗಳನ್ನ ಸಲ್ಲಿಸಿ ಹಾಗೇನೆ ಎಂಎನ್ಎಂ ಬಾಲಕಿಯರ ಶಾಲೆಯ ಗೈಡ್ಸ್ ತಂಡ ವರ್ಷಾ ಅವರ ನೇತೃತ್ವದಲ್ಲಿ ಆಗಮಿಸ್ತಾ ಇದೆ. ಎಂಎನ್ಎಂ ಗೈಡ್ಸ್ ತಂಡ ವರ್ಷಾ ನೇತೃತ್ವದಲ್ಲಿ. ತದನಂತರದಲ್ಲಿ ಫಿರ್ದೌಸಿ ಅವರ ನಾಯಕತ್ವದಲ್ಲಿ ಸಿಪಿಎಸ್ ಭಾರತೀಯ ಸೇವಾದಳ ಗಂಗಾವತಿ ಅವರು ನಿರ್ಗಮಿಸ್ತಾ ಇದ್ದಾರೆ. ಫಿರ್ದೌಸಿ ಅವರ ನೇತೃತ್ವದಲ್ಲಿ ನಿರ್ಗಮಿಸ್ತಾ ಇದ್ದಾರೆ. ಸಿಪಿಎಸ್ ಸೇವಾದಳ ತಂಡ ಸಮೀರ್ ಅವರ ಸ್ಕೌಟ್ಸ್ ತಂಡ ಸಮೀರ್ ಅವರ ನೇತೃತ್ವದಲ್ಲಿ ಆಗಮಿಸಿ ನಿರ್ಗಮಿಸ್ತಾ ಇದೆ. ಸೇವಾದಳ ತಂಡ ಮತ್ತು ಸ್ಕೌಟ್ಸ್ ತಂಡ ಸಿಪಿಎಸ್ ಶಾಲೆ ಗಂಗಾವತಿ. ಹಾಗೆ ಕೊಟ್ಟೂರೇಶ್ವರ ಭಾರತೀಯ ಸೇವಾದಳ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ವಂದನೆಯನ್ನ ಸಲ್ಲಿಸಿ ನಿರ್ಗಮಿಸ್ತಾ ಇದೆ. ಶಿವಕುಮಾರ್ ಅವರ ನಾಯಕತ್ವದಲ್ಲಿ ನಿರ್ಗಮಿಸ್ತಾ ಇದೆ. ಸಿಪಿಎಸ್ ಸೇವಾದಳ ತಂಡ ಮತ್ತು ಸ್ಕೌಟ್ಸ್ ತಂಡ ಸಮೀರ್ ಮತ್ತು ಫಿರ್ದೌಸ್ ಅವರ ನೇತೃತ್ವದಲ್ಲಿ ನಿರ್ಗಮಿಸಿದೆ. ಕೊಟ್ಟೂರೇಶ್ವರ ಸೇವಾದಳ ತಂಡ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಆಗಮಿಸಿ ವಂದನೆಯನ್ನ ಅರ್ಪಿಸಿ ನಿರ್ಗಮಿಸ್ತಾ ಇದೆ. ಕೊಟ್ಟೂರೇಶ್ವರ ಸ್ಕೌಟ್ಸ್ ಅಂಡ್ ಗೈಡ್ಸ್ ಹನ್ಮೇಶ್ ಅವರ ನಾಯಕತ್ವದಲ್ಲಿ ವಂದನೆ ಸಲ್ಲಿಸಿ ನಿರ್ಗಮಿಸ್ತಾ ಇದೆ. ಹಾಗೆಯೇ ಕೊಟ್ಟೂರೇಶ್ವರ ಶಾಲೆಯ ಸ್ಕೌಟ್ ತಂಡ ಹನ್ಮೇಶ್ ಅವರ ನೇತೃತ್ವದಲ್ಲಿ ನಿರ್ಗಮಿಸಿದೆ. HR ಸರೋಜಮ್ಮ ಗೈಡ್ಸ್ ತಂಡ, NR CBSE ಶಾಲೆಯ ತಂಡ, STBR ತೆಲುಗು ಪ್ರೌಢಶಾಲೆಯ ವಿದ್ಯಾನಗರದ ತಂಡ, ಕೆಂದೋಳಿ ರಾಮಣ್ಣ ಶಾಲೆಯ ತಂಡ, JSS ಗಂಗಾವತಿಯ ತಂಡ, ವಿಶ್ವಚೇತನ ಶಾಲೆಯ ತಂಡ, ಬೇತಲ್ ಶಾಲೆಯ ತಂಡ ಹಾಗೂ ಸರ್ಕಾರಿ ಪ್ರೌಢಶಾಲೆ ಹಿರೇಜಂಕಲ್ ತಂಡ ಅನ್ನಪೂರ್ಣ ನೇತೃತ್ವದಲ್ಲಿ ಆಗಮಿಸಿ ನಿರ್ಗಮಿಸಿವೆ. ಇದೀಗ ಸ್ತಬ್ಧಚಿತ್ರಗಳು ಕೂಡ ತಮ್ಮ ಪ್ರದರ್ಶನ ನೀಡಿ ನಿರ್ಗಮಿಸಿವೆ. ಅತ್ಯದ್ಭುತವಾಗಿ ಕಿತ್ತೂರು ಕೋಟೆ ಹಾಗೂ ವಿದ್ಯಾಗಿರಿ ಶಾಲೆಯ ಆನೆಗೊಂದಿ ಕೋಟೆ ಹಾಗೂ ಅಂಜನಾದ್ರಿ ಬೆಟ್ಟದ ಸ್ತಬ್ಧಚಿತ್ರವನ್ನು ನೀಡಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದಂಥ ವಿವಿಧ ಶಾಲೆಗಳ ಮುಖ್ಯಸ್ಥರಿಗೂ ಪಾಲ್ಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನಂತ ಧನ್ಯವಾದಗಳು. ಶಾಲೆ ತುಂಗಭದ್ರಾಯ ಅಣೆಕಟ್ಟಿನ ಮಾದರಿಯನ್ನು ಆಗಮಿಸಿದೆ. 19ನೇ ಮತ್ತೊಮ್ಮೆ ಪುನರುತ್ಥಾನಗೊಳ್ಳಲಿ ಎನ್ನುವಂಥ ಆಶಯದೊಂದಿಗೆ ಅವರು ಆಗಮಿಸಿದ್ದಾರೆ.